ನಮಸ್ಕಾರ. ಇವತ್ತು ನಾವು ಆಧುನಿಕ ಬಿಸ್ನೆಸ್ ಮತ್ತು ಮಾರ್ಕೆಟಿಂಗ್ ಹಿಂದಿರೋ ಒಂದು ಬಹಳ ಮುಖ್ಯವಾದ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ. ಸರಿ, ಹಾಗಾದ್ರೆ ಒಂದು ಕಾಮನ್ ಸಮಸ್ಯೆಯಿಂದ ಶುರು ಮಾಡೋಣ. ಅಂದ್ರೆ ಸಾವಿರಾರು ಜನ ಒಂದು ಪ್ರಾಡಕ್ಟ್ ಬಗ್ಗೆ ನೋಡಿರ್ತಾರೆ, ಆದ್ರೆ ಖರೀದಿ ಮಾಡೋರ್ ಮಾತ್ರ ಬೆರಳೆಣಿಕೆಯಷ್ಟು. ಯಾಕೆ ಹೀಗೆ? ಈ ಸಮಸ್ಯೆಯ ಮೂಲ ಕಂಡುಹಿಡಿಯೋಕೆ ಎಕ್ಸ್ಪರ್ಟ್ಸು ಒಂದು ಟೂಲ್ ಬಳಸ್ತಾರೆ. ಅದನ್ನೇ ಕನ್ವರ್ಷನ್ ಫನಲ್ ಅಂತ ಕರೆಯೋದು. ಇದು ಒಬ್ಬ ಕಸ್ಟಮರ್ ಒಂದು ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡಾಗಿಂದ ಅದನ್ನ ಖರೀದಿಸೋವರೆಗಿನ ಸಂಪೂರ್ಣ ಜರ್ನಿಯನ್ನ ಒಂದು ಚಿತ್ರದ ಹಾಗೆ ತೋರಿಸುತ್ತೆ. ಈ ಜರ್ನಿಯಲ್ಲಿ ಸಾಮಾನ್ಯವಾಗಿ 3 ಮುಖ್ಯ ಹಂತಗಳಿವೆ. ಬನ್ನಿ, ಇವು ಒಂದೊಂದನ್ನು ಈಗ ಡೀಟೇಲ್ ಆಗಿ ನೋಡೋಣ. ಹಾಗಾದ್ರೆ ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ಅಂದ್ರೆ ಇದೆಲ್ಲ ಶುರುವಾಗೋದೇ ಫನಲ್ನ ಮೇಲ್ಭಾಗದಿಂದ. ಅದೇ ಅವೇರ್ನೆಸ್ ಅಥವಾ ಅರಿವು ಮೂಡಿಸೋ ಹಂತ. ಈ ಹಂತದ ಒಂದೇ ಗುರಿಯೇನು ಗೊತ್ತಾ? ಒಂದು ಬ್ರ್ಯಾಂಡ್ ಅಥವಾ ಪ್ರಾಡಕ್ಟ್ ಬಗ್ಗೆ ಇದುವರೆಗೂ ಕೇಳದೆ ಇರೋ ಜನರಿಗೆ ಹೇ, ನಾವಿದ್ದೀವಿ ಅಂತ ಪರಿಚಯ ಮಾಡ್ಕೊಡೋದು ಅಷ್ಟೇ. ಇದಕ್ಕಾಗಿ ಮಾರ್ಕೆಟರ್ಸ್ ಏನೆಲ್ಲ ಮಾಡ್ತಾರೆ ನೋಡಿ. ಸೋಷಿಯಲ್ ಮೀಡಿಯಾದಲ್ಲಿ ಪೇಯ್ಡ್ ಆಡ್ಸ್ ಹಾಕ್ತಾರೆ, ಗೂಗಲ್ ಸರ್ಚ್ನಲ್ಲಿ ಜಾಹೀರಾತ್ ಕೊಡ್ತಾರೆ, ಪ್ರೆಸ್ ರಿಲೀಸ್ ಮಾಡ್ತಾರೆ, ಇನ್ಫ್ಲೂಯೆನ್ಸರ್ಗಳ ಜೊತೆ ಸೇರಿ ಕೆಲಸ ಮಾಡ್ತಾರೆ. ಅಷ್ಟೇ ಅಲ್ಲ, ಬ್ಲಾಗ್ಸ್ ಮತ್ತು ವಿಡಿಯೋಸ್ ಕೂಡ ಮಾಡ್ತಾರೆ. ಒಟ್ಟಿನಲ್ಲಿ ಆದಷ್ಟು ಹೆಚ್ಚು ಜನರನ್ನು ತಲುಪೋದು ಇಲ್ಲಿನ ಉದ್ದೇಶ. ಸರಿ, ಈ ಪ್ರಯತ್ನಗಳು ವರ್ಕ್ ಆಗ್ತಿದ್ಯಾ ಇಲ್ವಾ ಅಂತ ಹೇಗೆ ಗೊತ್ತಾಗತ್ತೆ? ಅದಕ್ಕೆ ಈ ಮೆಟ್ರಿಕ್ಸ್. ಎಷ್ಟು ಜನಕ್ಕೆ ಆಡ್ ತಲುಪಿತು ಅಂದ್ರೆ ರೀಚ್, ಆಡ್ ಎಷ್ಟು ಸಾರಿ ಕಾಣಿಸ್ತು ಅಂದ್ರೆ ಇಂಪ್ರೆಷನ್ಸ್, ಮತ್ತು ಅದನ್ನ ನೋಡಿ ಎಷ್ಟು ಜನ ಕ್ಲಿಕ್ ಮಾಡಿದ್ರು ಅನ್ನೋದು ಕ್ಲಿಕ್ ಥ್ರೂ ರೇಟ್. ಇವುಗಳನ್ನ ಟ್ರ್ಯಾಕ್ ಮಾಡ್ತಾರೆ. ಸರಿ, ಈಗ ಫನಲ್ನ ಮಧ್ಯಕ್ಕೆ ಬರೋಣ, ಅಂದ್ರೆ ಕನ್ಸಿಡರೇಷನ್ ಅಥವಾ ಪರಿಗಣನೆ ಹಂತಕ್ಕೆ. ಇಲ್ಲಿ ಏನಾಗುತ್ತೆ ನೋಡೋಣ. ಈ ಹಂತದಲ್ಲಿ ಗಮನ ಬರೀ ಪರಿಚಯ ಮಾಡೋದ್ರಿಂದ ಶಿಫ್ಟ್ ಆಗತ್ತೆ. ಯಾರು ಮೊದಲ ಹಂತದಲ್ಲಿ ಆಸಕ್ತಿ ತೋರಿಸಿದ್ದಾರೋ ಅವರಿಗೆ ಇನ್ನಷ್ಟು ಮಾಹಿತಿ ಕೊಟ್ಟು ಅವರ ಜೊತೆ ಒಂದು ಸಂಬಂಧ ಬೆಳೆಸೋದು ಇಲ್ಲಿನ ಮುಖ್ಯ ಉದ್ದೇಶ. ಇಲ್ಲಿ ಇಮೇಲ್ ಕಳಿಸೋದು, ಆಸಕ್ತಿ ತೋರಿಸಿದ ಜನರಿಗೆ ಮತ್ತೆ ಮತ್ತೆ ಜಾಹೀರಾಟು ತೋರಿಸೋದು ಅಂದ್ರೆ ರೀಮಾರ್ಕೆಟಿಂಗ್ ಆಡ್ಸ್, ಆಮೇಲೆ ಕೇಸ್ ಸ್ಟಡೀಸ್, ಪ್ರಾಡಕ್ಟ್ ಡೆಮೋ, ವೆಬಿನಾರ್ಸ್ ಅಥವಾ ಉಚಿತ ಟ್ರಯಲ್ಸ್ ಕೂಡ ಕೊಡ್ತಾರೆ. ಇದರಿಂದ ಜನಕ್ಕೆ ಪ್ರಾಡಕ್ಟ್ ಬಗ್ಗೆ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗತ್ತೆ. ಇಲ್ಲಿ ಯಶಸ್ಸನ್ನ ಹೇಗೆ ಅಳಿತಾರೆ, ಎಷ್ಟು ಜನ ವೆಬ್ಸೈಟ್ಗೆ ವಾಪಸ್ ಬಂದ್ರು, ನಮ್ಮ ಪೋಸ್ಟ್ಗಳಿಗೆ ಎಷ್ಟು ಲೈಕ್ಸ್, ಕಮೆಂಟ್ಸ್ ಬಂತು ಮತ್ತು ಎಷ್ಟು ಜನ ಡೆಮೋ ಕೇಳಿದ್ರು, ಈ ರೀತಿ ಅವರ ಎಂಗೇಜ್ಮೆಂಟ್ ನೋಡಿ ಅಳೆಯಲಾಗತ್ತೆ. ಫೈನಲಿ ನಾವು ಫನಲ್ನ ಕೊನೆಯ ಹಂತಕ್ಕೆ ಅಂದ್ರೆ ತಳಭಾಗಕ್ಕೆ ಬಂದಿದ್ದೇವೆ. ಅದೇ ಪರ್ಚೇಸ್ ಅಥವಾ ಖರೀದಿ ಮಾಡುವ ಹಂತ. ಈಗ ಫೋಕಸ್ ಪೂರ್ತಿ ಒಂದೇ ಕಡೆ. ಆಸಕ್ತಿ ತೋರಿಸಿ ಅರ್ಹತೆ ಇರೋ ಗ್ರಾಹಕರನ್ನು ಹಣ ಕೊಟ್ಟು ಖರೀದಿ ಮಾಡೋ ಹಾಗೆ ಮಾಡೋದು. ಇದಕ್ಕಾಗಿ ಏನ್ ಮಾಡ್ತಾರೆ? ಸೀಮಿತ ಅವಧಿಯ ಆಫರ್ಗಳು, ಡಿಸ್ಕೌಂಟ್ಗಳು ಕೊಡ್ತಾರೆ. ಪೇಮೆಂಟ್ ಪ್ರಾಸೆಸ್ಸನ್ನ ಆದಷ್ಟು ಸಿಂಪಲ್ ಮಾಡ್ತಾರೆ, ಅಥವಾ ಕೆಲವೊಮ್ಮೆ ನೇರವಾಗಿ ಸೇಲ್ಸ್ ಕಾಲ್ ಕೂಡ ಮಾಡ್ತಾರೆ. ಒಟ್ಟಿನಲ್ಲಿ ಖರೀದಿ ಮಾಡೋ ದಾರಿಯನ್ನ ಸುಲಭ ಮಾಡೋದು. ಈ ಹಂತದ ಮೆಟ್ರಿಕ್ಸ್ ಪಕ್ಕಾ ಬಿಸ್ನೆಸ್ ಓರಿಯೆಂಟೆಡ್ ಆಗಿರುತ್ತೆ. ಅಂದ್ರೆ ವೆಬ್ಸೈಟ್ಗೆ ಬಂದವರಲ್ಲಿ ಎಷ್ಟು ಜನ ಖರೀದಿ ಮಾಡಿದ್ರು, ಒಬ್ಬ ಕಸ್ಟಮರ್ ಪಡೆಯೋಕೆ ಎಷ್ಟು ಖರ್ಚಾಯ್ತು ಮತ್ತು ಪ್ರತಿಯೊಬ್ಬ ಕಸ್ಟಮರ್ ಸರಾಸರಿ ಎಷ್ಟು ಖರ್ಚು ಮಾಡಿದ್ರು ಅಂತ ನೋಡ್ತಾರೆ. ಸರಿ, ಈ ಎಲ್ಲಾ ಹಂತಗಳನ್ನ ಒಟ್ಟಿಗೆ ಸೇರಿಸಿದ್ರೆ ಒಂದು ಪೂರ್ತಿ ಫನಲ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ನೋಡಿ, ಇದೇ ಆ ಫನಲ್ ಶೇಪ್. ಶುರುವಿನಲ್ಲಿ ಮೇಲ್ಭಾಗದಲ್ಲಿ 10,000 ಜನ ಇದ್ರು. ಆಮೇಲೆ ಪರಿಗಣನೆ ಹಂತಕ್ಕೆ ಬಂದಾಗ ಬರೀ 500 ಜನ ಉಳಿದ್ರು. ಕೊನೆಗೆ ಖರೀದಿ ಮಾಡಿದ್ದು ಕೇವಲ 100 ಜನ. ನೋಡಿ, ಒಂದು ದೊಡ್ಡ ಗುಂಪು ಪ್ರತಿ ಹಂತದಲ್ಲೂ ಹೇಗೆ ಸಣ್ಣದಾಗ್ತಾ ಬಂತು ಅಂತ ಇದು ಸ್ಪಷ್ಟವಾಗಿ ತೋರ್ಸುತ್ತೆ. ಈ ನಂಬರ್ಗಳು ಇಳಿಯೋದ್ನ ನೋಡ್ದೆ ಮೇಲೆ ತಲೆಗೆ ಬರೋ ಮೊದಲನೇ ಮತ್ತು ಅತೀ ಮುಖ್ಯವಾದ ಪ್ರಶ್ನೆ ಅಂದ್ರೆ, ಈ ಡ್ರಾಪ್ ಆಗೋದ್ನ ಕಡಿಮೆ ಮಾಡಿ ಫ್ಲೋನ ಹೇಗ್ ಜಾಸ್ತಿ ಮಾಡೋದು? ಇಲ್ಲೇ ನೋಡಿ ಫನಲ್ನ ಅಸ್ಲಿ ಪವರ್ ಇರೋದು. ಇದನ್ನ ಒಂದು ಡಯಾಗ್ನೋಸ್ಟಿಕ್ ಟೂಲ್ ತರ ಬಳಸಬಹುದು. ಎಲ್ಲಿ ಲೀಕ್ ಆಗ್ತಿದೆ ಅಂತ ಕಂಡುಹಿಡಿದು ಅದಕ್ಕೆ ತಕ್ಕ ಹಾಗೆ ಆಕ್ಷನ್ ತಗೋಬಹುದು. ಉದಾಹರಣೆಗೆ, ಜನ ಕಾರ್ಟ್ಗೆ ಪ್ರಾಡಕ್ಟ್ ಹಾಕಿ ಸುಮ್ನಾಗ್ತಿದ್ರೆ ಚೆಕ್ಔಟ್ ಪ್ರೊಸೆಸ್ಸನ್ನ ಸರಳ ಮಾಡಬಹುದು. ಅಥವಾ ಫ್ರೀ ಟ್ರಯಲ್ಗೆ ಯಾರೂ ಸೈನಪ್ ಆಗ್ತಿಲ್ಲ ಅಂದ್ರೆ ಪ್ರಾಡಕ್ಟ್ನ ಮೌಲ್ಯ ತೋರ್ಸೋಕೆ ಒಂದು ಡೆಮೋ ವಿಡಿಯೋ ಮಾಡಬಹುದು. ಹಾಗಾದ್ರೆ ಕೊನೆಯದಾಗಿ ಹೇಳೋದಾದ್ರೆ, ಇದನ್ನ ಕೇವಲ ಒಂದು ಥಿಯರಿ ಅಥವಾ ಮಾಡೆಲ್ ತರ ನೋಡಬಾರ್ದು. ಇದೊಂದು ಬಿಸ್ನೆಸ್ ಬೆಳವಣಿಗೆಗೆ ಬಳಸಬಹುದಾದ ಒಂದು ಪ್ರಾಕ್ಟಿಕಲ್ ಟೂಲ್. ಇದು ನಮ್ಮನ್ನ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಬಿಟ್ಟು ಹೋಗುತ್ತೆ.